ನಮಸ್ಕಾರ ಎಲ್ಲರಿಗೂ. ದೀಪಗಳ ಮಹತ್ವ. ದೇವ್ರ ಮನೆಯಲ್ಲಿ ದೀಪ ಹಚ್ಚಿಟ್ಟು ಪೂಜೆ ಮಾಡುವಂತಹ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಸಮರ್ಪಣೆ. ತುಂಬಾ ಜನಕ್ಕೆ ಯಾವ ದೀಪ ಹಚ್ಬೇಕು, ಹೇಗ್ ಹಚ್ಬೇಕು ಅನ್ನೋದ್ರ ಬಗ್ಗೆ ಗೊಂದಲ ಇರುತ್ತೆ. ದೀಪಗಳ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ನಾವು ಯಾವ ದೀಪ ಹಚ್ಚೋದ್ರಿಂದ ಏನೆಲ್ಲ ಸಿದ್ಧಿ ಆಗತ್ತೆ ನಮಗೆ ಅಂತ. ಒಂದೊಂದು ದೀಪಕ್ಕೂ ಒಂದೊಂದು ರೀತಿಯ ಅರ್ಥವನ್ನ ಹೇಳಲಾಗತ್ತೆ. ಮೊದಲಿಗೆ ದೀಪಗಳಲ್ಲಿ ಎರಡು ವಿಧ. ಒಂದು ನಂದಾ ದೀಪ, ಇನ್ನೊಂದು ತಾತ್ಕಾಲಿಕ ದೀಪ ಅಂತ ಹೇಳ್ತಾರೆ. ನಂದಾ ದೀಪ ಅಂದ್ರೆ ದಿನವಿಡೀ ನಂದಿ ಹೋಗದೆ ದೇವರ ಮುಂದೆ ಬೆಳಗುವಂತ ದೀಪ ನಂದಾ ದೀಪ ಅಂತ ಕರೀತಾರೆ. ನಂದ ಎಂದರೆ ಭಗವಂತ. ದೇವರ ಮನೆಯಲ್ಲಿ ದೇವರ ಮುಂದೆ ಹಚ್ಚಿದ ನಂದಾ ದೀಪದಲ್ಲಿ ಮೂಲದಲ್ಲಿ ಗೌರಿ ಇರ್ತಾರಂತೆ. ಹಾಗೇನೆ ಮಧ್ಯದಲ್ಲಿ ಸರಸ್ವತಿ, ಅಗ್ರಭಾಗದಲ್ಲಿ ಲಕ್ಷ್ಮಿ ಇರ್ತಾರೆ. ಸೊ ಹಾಗಾಗಿ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ನಾವು ನಂದಾ ದೀಪವನ್ನ ಉರಿಸ್ತೀವಿ. ಅಂದ್ರೆ ಒಂದ್ಸತಿ ದಿನವಿಡೀ ಉರಿಬೇಕು. ರಾತ್ರಿ ಆದ್ರೂ ಉರಿಸ್ತಾ ಇರ್ತಾರೆ. ಕೆಲವು ದೇವಸ್ಥಾನಗಳಲ್ಲಿ ನಂದಾ ದೀಪನ ಹಚ್ಚಿಟ್ಟಿರ್ತಾರೆ. ಈಗ ನಾವು ಹಬ್ಬಗಳಲ್ಲೆಲ್ಲ ದೀಪ ಹೋಗ್ದೇನೆ ರಾತ್ರಿ ಇಡೀ ನೋಡ್ಕೊಳ್ತೀವಲ್ವಾ, ಅದು ನಂದಾ ದೀಪ. ಅದು ನಂದಾ ದೀಪ ಆಗಿರುತ್ತೆ. ನಂದಾ ದೀಪವನ್ನ ಯಾರ ಮನೆಯಲ್ಲಿ ಬೆಳಗಿಸ್ತಾರೋ ಅಂತ ಮನೆಗಳಲ್ಲಿ ದೈವಿಕ ಪ್ರಭಾವ ಶಕ್ತಿ ಹೆಚ್ಚಾಗಿರುತ್ತೆ. ಹಾಗೇನೆ ತಾತ್ಕಾಲಿಕ ದೀಪ ನೆಕ್ಸ್ಟ್. ತಾತ್ಕಾಲಿಕ ದೀಪ ಅಂದ್ರೆ ತುಪ್ಪ ಅಥವಾ ಎಣ್ಣೆ ಹಾಕಿ ಅದು ಉರಿಯುವಷ್ಟು. ಅಂದ್ರೆ ನಾವಿವಾಗ ಡೈಲಿ ಪ್ರತಿದಿನ ಪೂಜೆ ಮಾಡುವಾಗ ಬೆಳಿಗ್ಗೆ ದೀಪಕ್ಕೆ ಎಣ್ಣೆ ಹಾಕಿ ಪೂಜೆ ಮಾಡ್ತೀವಿ. ಅದು ಎಷ್ಟು ಕಾಲ ಉರಿಯುತ್ತೋ ಅಲ್ಲಿ ತನಕ ಬಿಡ್ತೀವಲ್ವಾ, ಅದು ತಾತ್ಕಾಲಿಕ ದೀಪ ಅಂತ ಕರೀತಾರೆ. ನಂದಾ ದೀಪಗಳನ್ನ ಹಚ್ಚಿದಾಗ ಸಾಮಾನ್ಯವಾಗಿ ಪೂರ್ವದ ದಿಕ್ಕಿನಲ್ಲಿ ಹಚ್ಬೇಕಂತೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇದನ್ನೆಲ್ಲ ಬೇಕು ಅಂದ್ರೆ ನಂದಾ ದೀಪನ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಹಚ್ಬೇಕಾಗತ್ತೆ. ಕೆಟ್ಟ ಶಕ್ತಿಗಳು, ವಾಸ್ತು ದೋಷ ನಿವಾರಣೆ ಆಗೋದು ಪೂರ್ವ ದಿಕ್ಕಿಗೆ ಅಭಿವೃದ್ಧಿಯ ಸಂಕೇತ ಅಂತಾನೂ ಕೂಡ ಕರೀತಾರೆ. ಅದೇ ಪಶ್ಚಿಮ ದಿಕ್ಕಿಗೆ ನಾವು ಮುಖ ಮಾಡಿ ದೀಪವನ್ನ ಹಚ್ಚಿಟ್ರೆ ಅದು ಕಲಹ, ನೆಮ್ಮದಿ ಇಲ್ಲದೆ ಇರೋದು, ಆಮೇಲೆ ಅಭಿವೃದ್ಧಿ ಕುಂಠಿತವಾಗುವಂಥದ್ದು. ಪಶ್ಚಿಮವನ್ನ ಮುಳುಗೋ ದಿಕ್ಕು ಅಂತಾನೂ ಕರೀತಾರೆ. ಸೊ ಹಾಗಾಗಿ ಮುಳುಗೋದು ಅಂದ್ರೆ ಕತ್ತಲೆ ಅಂತ ಅರ್ಥ. ಸೊ ಹಾಗಾಗಿ ನಂದಾ ದೀಪದ ಸಂಕೇತ ಅಭಿವೃದ್ಧಿಯ ಸಂಕೇತ ಪೂರ್ವ ಭಾಗದಲ್ಲಿ ಇರುತ್ತೆ. ಮತ್ತೆ ಪಶ್ಚಿಮ ಭಾಗದಲ್ಲಿ ಕತ್ತಲ ಅಂತ ಕರೀತಾರೆ. ಸೊ ಹಾಗಾಗಿ ಕತ್ತಲೆ ಅಂತ ಅರ್ಥ. ನಂದಾ ದೀಪವನ್ನ ಹಚ್ಚುವಾಗ ಯಾವಾಗ್ಲೂ ಅಷ್ಟೇ ನಾವು ನೋಡ್ಕೊಂಡು ಹಚ್ಬೇಕು. ತಾತ್ಕಾಲಿಕ ದೀಪ ಹಚ್ಚುವಾಗ್ಲೂ ಅಷ್ಟೇನೆ ದೇವರಿಗೆ ಅಭಿಮುಖವಾಗಿ ದೀಪ ಹಚ್ಚಿದ್ರೆ ತುಂಬಾನೇ ಒಳ್ಳೇದು. ಆಮೇಲೆ ನಾವ್ ಯಾವ ದೀಪವನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ, ದೀಪವನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಈಗ ನಿಮ್ಮ ಹತ್ರ ಬೆಳ್ಳಿ ದೀಪ ಇದ್ರೆ ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವಾ, ಈ ತರ ಮೇಲ್ಗಡೆಗೆ ಅದು ಎಲ್ಲ ಕಡೆ ಪ್ರಜ್ವಲಿಸುತ್ತೆ. ಈಗ ದೇವರಿಗೆ, ಈಗ ನಾವು ಮಣ್ಣಿನ ದೀಪ ಆವಾಗಲೇ ತೋರಿಸಿದ್ನಲ್ವಾ, ಅದು ಒಂದ್ ಕಡೆ ಈಗ ನಾವು ದೇವರಿಗೆ ಆಪೋಸಿಟ್ ಆಗಿ ಹಚ್ಚಿದ್ರೆ ಅದು ಪಶ್ಚಿಮ ಭಾಗವನ್ನ ನೋಡ್ತಾ ಇರುತ್ತೆ, ಇಲ್ಲಾಂದ್ರೆ ಉತ್ತರಕ್ಕೆ ನೋಡ್ತಾ ಇರುತ್ತೆ. ಅದು ಒಂದ್ ಕಡೆ ಆಗತ್ತೆ. ಹಾಗಾಗಿ ಮೇಲ್ಮುಖವಾಗಿ ಈ ತರ ದೀಪನ ಹಚ್ಚಿಡೋದ್ರಿಂದ ಈ ತರ ದೀಪನ ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ನೋಡ್ಕೊಳ್ಳಿ. ಈ ತರ ದೀಪವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೆಳ್ಳಿದೆ ಅಂತ ಅಲ್ಲ, ಹಿತ್ತಾಳೆದು ಕೂಡ ಸಿಗತ್ತೆ. ಸೊ ಹಾಗಾಗಿ ಈ ತರ ದೀಪಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಪ್ರಕಾಶಮಾನವಾಗಿ ಎಲ್ಲ ಕಡೆ ದೀಪ ತನ್ನ ಬೆಳಕನ್ನ ಹರಡತ್ತಂತೆ. ಸೊ ಹಾಗಾಗಿ ನಾವು ಈ ಮಣ್ಣಿನ ದೀಪ ಹಚ್ಚಿದ್ರೆ ತುಂಬಾನೇ ಒಳ್ಳೇದು. ಇದನ್ನ ದೇವರ ಕಡೆಗೆ ಮುಖ ಮಾಡಿ, ಇಲ್ಲಾಂದ್ರೆ ಪೂರ್ವದ ಕಡೆ ಮುಖ ಮಾಡಿ ದೀಪವನ್ನ ಹಚ್ಚಿಟ್ರೆ ತುಂಬಾನೇ ಒಳ್ಳೇದು. ಮಣ್ಣಿನ ದೀಪ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದನ್ನ ನಂದಾ ದೀಪ ಹಚ್ಚೋದಕ್ಕೆ ಮಣ್ಣಿನ ದೀಪನ ಉಪಯೋಗಿಸಿದ್ರೆ ಇನ್ನು ತುಂಬಾನೇ ಒಳ್ಳೇದು. ಯಾವಾಗ್ಲೂ ಅಷ್ಟೇ ಮನೆಯಲ್ಲಿ ದೀಪ ಹಚ್ಚುವಾಗ 2 ಬತ್ತಿ ಹಾಕಿ ದೀಪನ ಹಚ್ಬೇಕಾಗತ್ತೆ, ಒಂದು ದೀಪವನ್ನ ಹಚ್ಚುವಾಗ. ಪೂರ್ವಕ್ಕೆ ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ತಾರೆ, ಪಶ್ಚಿಮಕ್ಕೆ ಕತ್ತಲು ಅಂತ ಕೂಡ ಹೇಳ್ತಾರೆ. ಹಾಗೇನೆ ದಕ್ಷಿಣಕ್ಕೆ ಮುಖ ಮಾಡಿ ದೀಪವನ್ನ ಹಚ್ಚಿಟ್ರೆ ಆದಾಯ ಕಮ್ಮಿ, ಖರ್ಚು ಜಾಸ್ತಿ, ಅನಾರೋಗ್ಯ ಸಮಸ್ಯೆ ಜಾಸ್ತಿ ಆಗತ್ತೆ. ಹಾಗೇನೆ ಈ ದಿಕ್ಕನ್ನ ಯಮನ ದಿಕ್ಕು ಅಂತಾನೂ ಕೂಡ ಕರೆಯಲಾಗತ್ತೆ. ಇನ್ನೊಂದೇನಪ್ಪಾ ಅಂದ್ರೆ ಹಿತ್ತಾಳೆ ದೀಪನ ಹಚ್ತಾರೆ. ತುಂಬಾ ಮನೆಗಳಲ್ಲಿ ಹಿತ್ತಾಳೆ ದೀಪ ಹಚ್ಚೋದ್ರಿಂದ ನಿಜವಾಗ್ಲೂ ದೇವರಿಗೆ ತುಂಬಾ ಒಳ್ಳೆಯದು. ತೇಜಸ್ಸು ಜಾಸ್ತಿ ಆಗತ್ತೆ. ಆ ಮನೆಯಲ್ಲಿ ರೋಗ ಬಾಧೆಗಳು, ಅಪಮೃತ್ಯು ಬರೋದಿಲ್ಲ. ಹಾಗೇನೆ ಮಂತ್ರಸಿದ್ಧಿ ಬೇಕು ಅನ್ನೋರು ಹಿತ್ತಾಳೆ ದೀಪವನ್ನ ಹಚ್ಚಿ ಪೂಜೆ ಮಾಡ್ಬೋದು. ಸೊ ಹಾಗಾಗಿ ಹಿತ್ತಾಳೆ ದೀಪ ಕೂಡ ತುಂಬಾನೇ ಒಳ್ಳೇದು. ದೇವರಿಗೆ ದೀಪ ಹಚ್ಚುವಾಗ ಯಾವಾಗ್ಲೂ ಕೆಳಗಡೆ ಕೂತ್ಕೊಂಡು ನೆಲದಲ್ಲಿ ಹಚ್ಚಬಾರ್ದು. ಸೊ ಯಾಕೆ ಅಂದ್ರೆ ಯಾವ್ದಾದ್ರು ಮ್ಯಾಟು ಇದು ಇಲ್ಲಾಂದ್ರೆ ಮಣೆ ಆ ಥರದ್ನ ಇಟ್ಟು ಅದ್ರ ಮೇಲೆ ಕೂತ್ಕೊಂಡು ದೀಪ ಹಚ್ಬೇಕಾಗತ್ತೆ. ಆಮೇಲೆ ದೇವ್ರ ಪಾತ್ರೆ ಯಾವಾಗ್ಲೂ ಅಷ್ಟೇನೆ ಶುದ್ಧವಾಗಿದ್ರೆ ದೇವರಿಗೆ ದೀಪ ಹಚ್ಚುವವರ ಮನಸ್ಸು ಕೂಡ ಶುದ್ಧವಾಗಿರುತ್ತೆ ಅಂತ ಹೇಳ್ತಾರೆ. ಯಾವಾಗ್ಲೂ ದೀಪ ಎರಡು ಒಂದೇ ಸಮ ಇರ್ಬೇಕಂತೆ. ಒಂದು ಚಿಕ್ಕದು ಒಂದು ದೊಡ್ಡದು ದೀಪನ ಹಚ್ಚಬಾರ್ದು. ಯಾವಾಗ್ಲೂ ಒಂದೇ ಸಮನಾದ ದೀಪವನ್ನ ಹಚ್ಚೋದ್ರಿಂದ ತುಂಬಾನೇ ಒಳ್ಳೇದು. ಹಾಗೇನೆ ಭಿನ್ನವಾಗಿರೋ ದೀಪ, ಈಗ ಸ್ವಲ್ಪ ಏನಾದ್ರೂ ಡ್ಯಾಮೇಜ್ ಆಗಿದ್ರೆ, ಇಲ್ಲಾಂದ್ರೆ ಒಂಚೂರು ಬಿರುಕು ಬಿಟ್ಟಿದ್ರೆ, ಬೆಸ್ಕೆ ಬಿಟ್ಟಿದ್ರೆ ಅಂತ ದೀಪಗಳನ್ನ ಒಂದ್ ಸ್ವಲ್ಪ ಇದನ್ನ ಹಚ್ಚೋದನ್ನ ಹಚ್ಚಬಾರ್ದು.
ಯಾಕೆ ಅಂದರೆ ಭಿನ್ನವಾಗಿದ್ರೆ ನಮಗೆ ಕಷ್ಟಗಳು ಜಾಸ್ತಿ ಆಗತ್ತೆ, ಮನೆಯಲ್ಲಿ ಸುಖ ಇರೋದಿಲ್ಲ, ಶಾಂತಿ ನೆಮ್ಮದಿ ಈ ಥರದ್ದೇ ಇರೋದಿಲ್ಲ. ಹಾಗೆಯೇ ದೇವ್ರ ಮನೆ ಯಾವಾಗ್ಲೂ ಅಷ್ಟೇ ಶುದ್ಧವಾಗಿರೋದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ನಾವು ಎಷ್ಟು ಶುದ್ಧವಾಗಿ ದೇವ್ರ ಮನೆನ ಇಟ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಲಕ್ಷ್ಮಿ ಒಲಿತಾ ಬರ್ತಾರೆ. ಸಾಧ್ಯವಾದಷ್ಟು ನೀವು ನೈವೇದ್ಯಕ್ಕೆ ಏನಾದರೂ ಇಡ್ಬೋದು, ಕೊನೆ ಪಕ್ಷ ಒಂದು ಸ್ವಲ್ಪನಾದರೂ ಈಗ ಸಕ್ಕರೆ ಕಡಲೆ ಅಂತೂ ಇದ್ದೇ ಇರುತ್ತೆ ಮನೇಲಿ, ಅದನ್ನ ಇಡ್ಬೋದು. ಇಲ್ಲಾಂದ್ರೆ ಬಾಳೆಹಣ್ಣು, ನೀವು ವಾರಕ್ಕೆ ಒಂದ್ಸತಿ ಆದ್ರೂ ಒಂದು ತೆಂಗಿನಕಾಯಿನ ಒಡೆದಿಟ್ಟು ಪೂಜೆ ಮಾಡೋದ್ರಿಂದ ನಮ್ಗೇನೇ ಕಂಟಕ ಏನೇ ಕಷ್ಟಗಳಿದ್ರೂ ಕಮ್ಮಿ ಆಗತ್ತೆ. ಒಂದು ಕಾಯಿ ಒಡೆದ್ರೆ ಕಂಟಕ ಕಮ್ಮಿ ಆಯ್ತು ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಒಂದು ಮನೆಯಲ್ಲಿ ಈ ಥರ ಪೂಜೆ ಮಾಡುವಾಗ, ಆಮೇಲೆ ತಾಂಬೂಲ ಇದ್ರೆ ತಾಂಬೂಲ ಇಡೋದು, ದೇವ್ರ ಮನೇಲಿ ಒಂದು ಸ್ವಲ್ಪನಾದ್ರೂ ಈ ಚಿಲ್ಲರೆ ಕಾಯಿನ್ಸು, ಲಕ್ಷ್ಮಿ ಇರಬೇಕು ಸದಾಕಾಲ ನಮ್ಮ ಜೊತೆಲಿ ಅಂದರೆ ಚಿಲ್ಲರೆ ಕಾಯಿನ್ಸು, ಮತ್ತು ಇಲ್ಲಾಂದರೆ ಒಂದು ಸ್ವಲ್ಪ ದುಡ್ಡು 11 ರೂಪಾಯಿ ಈ ಥರದ್ದೆಲ್ಲ ದುಡ್ಡನ್ನ ಇಟ್ಟು ಪೂಜೆ ಮಾಡಿ. ಯಾವಾಗ್ಲೂ ಅಷ್ಟೇ ಲಕ್ಷ್ಮಿ ಸದಾಕಾಲ ಖುಷಿಯಾಗಿ ಮನೇಲಿ ಇರಬೇಕು ಅಂದರೆ ದೇವ್ರ ಮನೇನ ಯಾವಾಗಲೂ ಶುದ್ಧವಾಗಿ ಇಟ್ಕೊಳ್ಬೇಕು. ಹಾಗೆಯೇ ಜವೇದ್ ಪೌಡರ್ ಅಂತ ಬರುತ್ತೆ, ಅದಂತೂ ತುಂಬ ಒಳ್ಳೆಯದು. ದೀಪಕ್ಕೆ ಒಂದು ಸ್ವಲ್ಪನಾದ್ರೂ ಹಾಕಿ ನೀವು ಪೂಜೆ ಮಾಡಿ. ಹಾಗೆಯೇ ನೆಕ್ಸ್ಟಿನ ಇನ್ನೊಂದು ಮುಂದಿನ ಭಾಗದಲ್ಲಿ ಯಾವ ಎಣ್ಣೆ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಅನ್ನೋದ್ರ ಕೂಡ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ.